ಉದಯ. ಹುಲುಸಾಗಿ ಬೆಳೆದ ಬಿತ್ತರದ ಗದ್ದೆ, ಬಯಲುಗಳ ಹಸುರು ಹಬ್ಬುಗೆ. ತಾ ಖರ್ಜೂರ ಮಾವಿನ ತೋಪುಗಳ ಚೆಲುವಾದ ಬನಸಿರಿ, ಕಣ್ಣಿಗೆ ತಣ್ಣಗಿರುವ ತಿಳಿನೀರಿನ ಕೆರಕೊಳಗಳ ಸೊಬಗು. ಇವುಗಳಿಂದ ಶೋಭಿಸುವ ಕುಮಾರಪುಕುರವು ಬಂಗಾಲ ಪ್ರಾಂತದ ಹೂಗ್ಲಿ ಜಿಲ್ಲೆಯಲ್ಲಿ ಸಣ್ಣದೊಂದು ಮುದ್ದು ಹಳ್ಳಿ. ಜನ್ಮತಃ ಸರಳ ಮನಸ್ಕನೂ ಸಜ್ಜನನೂ ಈಶ್ವರ ಭಕ್ತನೂ ಸತ್ಯನಿಷ್ಠನೂ ಆದ ಕುದಿರಾಮ ಚಟ್ಟೋಪಾಧ್ಯಾಯನು ಸುಳ್ಳು ಸಾಕ್ಷಿ ಹೇಳಲಾರದೆ ಶ್ರೀಮಂತನೊಬ್ಬನ ಮುನಿಸಿಗೆ ಒಳಗಾಗಿ ದೇರೆ ಎಂಬ ಗ್ರಾಮದಲ್ಲಿದ್ದ ತನ್ನ ಪೂರ್ವಿಕರ ಭೂಮಿ ಕಾಣಿಗಳನ್ನು ಕಳೆದುಕೊಂಡು ಮಿತ್ರನೊಬ್ಬನ ಸೌಜನ್ಯದಿಂದ ಕಾಮರಾಪುರಕ್ಕೆ ಬಂದು ತನ್ನ ಬಡ ಸಂಸಾರವನ್ನು ಹೂಡಿದ್ದನು. ಸಾಂಪ್ರದಾಯಿಕ ಬ್ರಾಹ್ಮಣನಾದ ಆತನು ಶೂದ್ರರಿಂದ ದಾನ ತೆಗೆದುಕೊಳ್ಳದೆ ಶೂದ್ರರ ಮನೆಯಲ್ಲಿ ಪೂಜೆ ಪೌರೋಹಿತ್ಯಗಳನ್ನು ಮಾಡಿಸುತ್ತಿದ್ದ. ಬ್ರಾಹ್ಮಣರ ಮನೆಗಳಿಗೆ ಊಟಕ್ಕೆ ಹೋಗದೆ ತನ್ನ ಮನೆ ದೇವರಾದ ಶ್ರೀರಾಮಚಂದ್ರನನ್ನು ಭಕ್ತಿ ನಿಷ್ಠೆಗಳಿಂದ ಶಾಸ್ತ್ರೋಕ್ತವಾಗಿ ಆರಾಧಿಸುತ್ತಾ ಹಳ್ಳಿಗರ ಪ್ರೀತಿ ಗೌರವಗಳಿಗೆ ಪಾತ್ರನಾಗಿದ್ದನು. ಆತನ ಧರ್ಮಪತ್ನಿಯಾದ ಶ್ರೀಮತಿ ಚಂದ್ರಮಣಿ ದೇವಿಯು ತನ್ನ ಪತಿಯಂತೆಯೇ ಪವಿತ್ರ ಚರಿತ್ರೆಯುಳ್ಳವಳಾಗಿದ್ದಳು. ದರಿದ್ರರಿಗೂ ದೀನರಿಗೂ ಅನಾಥರಿಗೂ ಸಾಧು ಸನ್ಯಾಸಿಗಳಿಗೂ ಆಕೆ ತಾಯಿಯಾಗಿದ್ದಳು. ಇಂತಿದ್ದ ಗಂಡ ಹೆಂಡಿರ ಬಡಮನೆ ಸಣ್ಣ ಗುಡಿಯೊಂದರಂತೆ ಶಾಂತಿಮಯವಾಗಿತ್ತು. ನೆಮ್ಮದಿ ಎಂಬುದು ಬಹಿರ್ಭೂತ ವಸ್ತುವಲ್ಲ, ಅಂತ ಅಂತರ್ನಿರ್ಮಿತ ಸಂಪತ್ತು. ಕುದಿರಾಮನಿಗೆ ರಾಮಕುಮಾರ, ರಾಮೇಶ್ವರ ಎಂಬಿಬ್ಬರು ಗಂಡು ಮಕ್ಕಳು, ಕಾತ್ಯಾಯಿನಿ ಎಂಬೊಬ್ಬ ಹೆಣ್ಣು ಮಗಳು ಇದ್ದರು. ಅವರಲ್ಲಿ ಹಿರಿಯವನಾದ ರಾಮಕುಮಾರನು ಮೇಧಾವಿಯಾಗಿದ್ದುದರಿಂದ ಸಾಹಿತ್ಯ, ವ್ಯಾಕರಣ, ಸ್ಮೃತಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸಂಸ್ಕೃತದಲ್ಲಿ ಒಳ್ಳೆಯ ಪಾಂಡಿತ್ಯ ಸಂಪಾದನೆ ಮಾಡಿ ಪ್ರಾಪ್ತ ವಯಸ್ಕನಾಗಿ ಸಂಸಾರವನ್ನು ಸಾಗಿಸಲು ಸಮರ್ಥನಾದನು. ಮೊದಲಿನಿಂದಲೂ ತೀರ್ಥಯಾತ್ರಾ ಪ್ರೇಮಿಯಾಗಿದ್ದ ಕುದಿರಾಮನು ಮನೆವಾರ್ತೆಯನ್ನು ಮಗನ ಮೇಲೆ ಹೊರಿಸಿ ಈಶ್ವರ ಚಿಂತೆಯಲ್ಲಿ ಮಗ್ನನಾಗಿ ನಿಶ್ಚಿಂತನಾಗಿ ಕ್ರಿಸ್ತಶಕ 1835ರಲ್ಲಿ ಗಯಾ ಕ್ಷೇತ್ರಕ್ಕೆ ಯಾತ್ರೆ ಹೋದನು. ಅಲ್ಲಿ ಅವನಿಗೊಂದು ಅಲೌಕಿಕವಾದ ಅನುಭವ ಉಂಟಾಯಿತು. ഇരുಳು ಕನಸಿನಲ್ಲಿ ತೇಜೋಮೂರ್ತಿಯೊಂದು ಕಾಣಿಸಿಕೊಂಡು ಕುದಿರಾಮನನ್ನು ಸಂಬೋಧಿಸಿ, ಮರಳಿ ನಾನು ಲೋಕ ಕಲ್ಯಾಣಾರ್ಥವಾಗಿ ನಿನ್ನ ಮನೆಯಲ್ಲಿ ಅವತಾರ ಮಾಡುವೆನು ಎಂದಂತಾಯಿತು. ಕುದಿರಾಮನು, ಸ್ವಾಮಿ, ಅದು ನನಗೆ ಹೊರಲಾರದ ಭಾರದ ಗೌರವ. ನಾನು ಬಡವ. ನಾನೆಂದು ನಿನಗೆ ಉಚಿತವಾದ ಉಪಚಾರ ಮಾಡಲು ಸಮರ್ಥನಾಗುತ್ತೇನೆ ಎಂದನು. ಅದಕ್ಕೆ ಆ ದಿವ್ಯಮೂರ್ತಿ, ನೀನು ಕೊಡುವುದರಲ್ಲಿಯೇ ನಾನು ತೃಪ್ತನಾಗುವೆ, ಹೆದರದಿರು ಎಂದಿತು. ಭಕ್ತನು ಮನದಲ್ಲಿಯೇ ಹಿಗ್ಗಿ ಕನಸು ನಿಜವಾಗುವವರೆಗೂ ಯಾರೊಡನೆಯೂ ಅದನ್ನು ಹೇಳಬಾರದೆಂದು ನಿಶ್ಚಯಿಸಿ ಊರಿಗೆ ಹಿಂದಿರುಗಿದನು. ಅದೇ ಕಾಲದಲ್ಲಿ ಚಂದ್ರಮಣಿ ದೇವಿಯು ಒಂದು ವಿಚಿತ್ರ ಸ್ವಪ್ನವನ್ನು ಕಂಡಳು. ಆ ಸ್ವಪ್ನದಲ್ಲಿ ಸಹಸ್ರ ಸೂರ್ಯಪ್ರಭೆಯ ಜ್ಯೋತಿಪುಂಜವೊಂದು ತನ್ನನ್ನು ಆಲಂಗಿಸಿದಂತೆ ಭಾಸವಾಯಿತು. ಅಂತೆಯೇ ಮತ್ತೊಂದು ದಿನ ಶಿವಮಂದಿರದಲ್ಲಿ ಕಾಂತಿಮಂಡಲವೊಂದು ಪೂಜಾ ವಿಗ್ರಹದಿಂದ ಮಿಂಚಿ ಬಂದು ತನ್ನ ಶರೀರದಲ್ಲಿ ಐಕ್ಯವಾದಂತಾಯಿತು. ಪತಿ ಮನೆಗೆ ಬಂದ ಮೇಲೆ ಆತನೊಡನೆ ನಡೆದ ಸಂಗತಿಗಳೆಲ್ಲವನ್ನೂ ಹೇಳಿದಳು. ಕುದಿರಾಮನು ಅದೆಲ್ಲವೂ ಈಶ್ವರ ಕೃಪೆಯ ಚಿಹ್ನೆ ಎಂದು ಹೇಳಿ ಸತಿಯನ್ನು ಸಂತೈಸಿ ಸುಮ್ಮನಿರುವಂತೆ ಹೇಳಿದನು. ಕೆಲವು ದಿನಗಳಲ್ಲಿ ಚಂದ್ರಾದೇವಿ ಪೂರ್ಣಗರ್ಭಿಣಿಯಾದಳು. ಮಹಾಪುರುಷರ ಅವತರಣ ಸಮಯದಲ್ಲಿ ಅವರ ತಂದೆ ತಾಯಿಗಳಿಗೆ ಅಪೂರ್ವ ಅನುಭವಗಳಾಗುವುದು ಆಶ್ಚರ್ಯಕರವಾದರೂ ಅಸಂಭವವಾದುದಲ್ಲ. ಮಹಾಕಾರ್ಯಕ್ಕೆ ಮಹಾಕಾರಣಗಳಿರಬೇಕು. ಮಹಾಪುರುಷರು ಸೃಷ್ಟಿಶಕ್ತಿಯ ಮಹಾಕಾರ್ಯಗಳು. ಅವರ ಜೀವನದಲ್ಲಿ ಜನಸಾಮಾನ್ಯರಿಗೆ ಅಸಾಧ್ಯವೆಂದು ತೋರುವ ಎಷ್ಟೋ ಘಟನೆಗಳೊದಗುವುವು. ಹೀಗಿರಲು ಅವರ ಜನನದಲ್ಲಿಯೂ ಅಂತಹ ಅನನ್ಯ ಸಾಧಾರಣ ಘಟನೆಗಳಾಗುವುದು ಅಷ್ಟೇನೂ ಅಸಂಭವವಾದುದಲ್ಲ. ಸಾಧಾರಣ ಮಾನವರಲ್ಲಿರುವ ಅಲೌಕಿಕತಾ ಪ್ರೇಮವೂ ಕಲ್ಪನಾ ಶಕ್ತಿಯೂ ಮಹಾಪುರುಷರ ಜನ್ಮಕಥೆಗಳನ್ನು ಬಣ್ಣದ ಬಲೆಗಳಿಂದ ನೇಯ್ದಿದ್ದರೂ ಇರಬಹುದು.
ಆದರೂ ಅವುಗಳನ್ನು ಸಂಪೂರ್ಣವಾಗಿ ಸುಳ್ಳೆಂದು ಅಲ್ಲಗಳೆಯುವುದು ಅಷ್ಟೇನೂ ವೈಜ್ಞಾನಿಕವಾದುದಲ್ಲ. ಅಂತಹ ವಿಷಯಗಳಲ್ಲಿ ಸಂದೇಹವು ನಿರ್ಣಯಕ್ಕಿಂತ ಹೆಚ್ಚು ಶ್ರೇಯಸ್ಕರವಾದುದು. ಎಲ್ಲ ಸೃಷ್ಟಿ ನಿಯಮಗಳು ನಮಗಿನ್ನೂ ವೇದ್ಯವಾಗಿಲ್ಲ. ತಿಳಿದ ಕೆಲವು ನಿಯಮಗಳಿಗೆ ವಿರೋಧವೆಂದು ತೋರಿಬರುವ ಘಟನೆಗಳು ಬಹುಶಃ ಮುಂದೆ ತಿಳಿಯಲಿರುವ ನಿಯಮಗಳಿಂದ ವಿಷಾದವಾಗಬಹುದು. ಅದೇನೇ ಇರಲಿ, ಇತಿಹಾಸವು ಅವತಾರ ಪುರುಷರ ಆವಿರ್ಭಾವವನ್ನು ಅಲೌಕಿಕತೆಯಿಂದ ಆವರಿಸಿಬಿಟ್ಟಿದೆ. ವಿವರಣೆಯ ಭಾರ ಮನಃಶಾಸ್ತ್ರದ್ದು. ನೂತನ ಜ್ಞಾನ ತನಗೆ ಅವೇದ್ಯವಾದುದರಿಂದ ಅಸತ್ಯವೆಂದು ಶಿಶು ಹಳಿದರೆ ಅವಿವೇಕವಾಗುವುದು.